ಹಾಯ್ ನಮಸ್ತೆ ಎಲ್ಲರಿಗೂ. ಇವತ್ತು ನೋಡಿ ನಾನು ಕೆಲವೊಂದು ಮಾವಿನಕಾಯಿಗಳನ್ನು ಹಣ್ಣುಗಳನ್ನು ತಂದಿದ್ದೀನಿ. ಅವುಗಳ ಬಗ್ಗೆ ಹೇಳ್ತೀನಿ ಬನ್ನಿ. ಇದು ಸುಂದರ್ಸ್ಕಾಯಿ ಗೊತ್ತಿದೆ ಅಲ್ವಾ? ಇದರಲ್ಲಿ ಪಲ್ಯ, ಉಪ್ಪಿನಕಾಯಿ ಮತ್ತು ಚಿಗಳಿ, ಮಾವಿನಕಾಯಿ ಎಲ್ಲ ವಸ್ತುಗಳನ್ನು ತಿನಿಸುಗಳನ್ನು ಮಾಡ್ಬೋದು ಇದರಲ್ಲಿ. ಈ ಮಾವಿನಕಾಯಿ ಉಪ್ಪಿನಕಾಯಿ ಹಾಕಿದರೆ ಕೇವಲ 15 ದಿವಸ ಅಷ್ಟೇ ಬರುತ್ತೆ. ಮತ್ತು ಈ ಉಪ್ಪಿನಕಾಯಿಗೆ ಅಂತಲೇ ಈ ಥರ ಇರುತ್ತೆ ನೋಡಿ ಮಾವಿನಕಾಯಿ. ಇದು ಮಾವಿನ ಹಣ್ಣುಗಳ ವೆರೈಟಿಗಳಿವು. ಏನು ಗೊತ್ತಾ? ನೀಲಮ್ ಮತ್ತು ಆಪೂಸ್, ಆಮೇಲೆ ರಸಪೂರಿ ಅಂತಾರಲ್ವ ಅದು. ಮತ್ತು ಈ ಸುಂದರ್ಸ್ ಥರನೇ ಸ್ವಲ್ಪ ಚಿಕ್ಕಕ್ಕಿರುತ್ತೆ. ಇದು ಮಾವಿನ ಹಣ್ಣಿಗಷ್ಟೇ ಉಪಯೋಗ. ಇದು ಉಪ್ಪಿನಕಾಯಿ ಎಲ್ಲ ಚೆನ್ನಾಗಾಗಲ್ಲ. ಮತ್ತು ಇದು ನೋಡಿ ಮಾವಿನಕಾಯಿಗಳಲ್ಲೇ ದೊಡ್ಡ ಮಾವಿನಕಾಯಿ. ಇದು ಎಲ್ಲ ಹಣ್ಣುಗಳು ಮುಗಿದ ನಂತರ ಒಂದು ತಿಂಗಳಾದಮೇಲೆ ಹಣ್ಣಾಗುತ್ತೆ. ಅಂತಹ ಒಂದು ಮಾವಿನ ಮರದ ಮಾವಿನ ಹಣ್ಣಿದು. ಇದ್ರ ಮಾವಿನ ಹಣ್ಣಿನ ಹೆಸರು ನನಗೆ ಗೊತ್ತಿಲ್ಲ. ನೀವು ಗೊತ್ತಿದ್ದರೆ ನೀವು ಹೇಳ್ಕೊಳ್ಳಿ ಇದೇನು ಅಂತ, ಅಥವಾ ಇದರಲ್ಲಿ ಯಾವ್ಯಾವುದು ಅಂತ ನೀವೇ ಹೇಳ್ಕೊಳ್ಳಿ. ಗೊತ್ತಿರಬೇಕಲ್ವ ಮಾವಿನ ಹಣ್ಣು ನೋಡಿದ ತಕ್ಷಣ. ಇದು ರಸಪೂರಿ, ಇದು ನೀಲಮ್, ಇದು ಉಪ್ಪಿನಕಾಯಿಗಷ್ಟೇ ಬರುತ್ತೆ ಅಂತಾರಲ್ವ, ಆ ಥರ ಎಲ್ಲ ಗೊತ್ತಿರಬೇಕಾಗುತ್ತೆ. ನೋಡಿ, ಇದೇ ಸುಂದರ್ಸ್ ಥರಾನೇ ಇದೆ, ಆದರೆ ಸುಂದರ್ಸ್ ಅಲ್ಲ. ಇದೊಂಥರ ಬೇರೆ ಹೆಸರು ಏನೋ ಇದೆ, ನನಗೆ ಗೊತ್ತಿಲ್ಲ. ಆದರೆ ಈ ಥರ ಎಂಥಕ್ಕೂ ಅಷ್ಟೊಂದು ಇದಕ್ಕೆ ಬರಲ್ಲ, ಟೇಸ್ಟ್ ಇರಲ್ಲ. ಇದರಲ್ಲಿ ಮಾವಿನಕಾಯಿ ಚಿಗಳಿ, ಮಾವಿನಕಾಯಿ ಪಲ್ಯ, ಮಾವಿನಕಾಯಿ ಉಪ್ಪಿನಕಾಯಿ ಎಲ್ಲ ಮಾಡ್ಕೊಬೋದು. ಇದು ಕೇವಲ ಹಣ್ಣಿಗಷ್ಟೇ, ಅಂದರೆ ಹೆಚ್ಚಿದ ತಕ್ಷಣ ಹುಳಿ 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 ಇರುತ್ತೆ. ಇದು ಹುಳಿ ಹುಳಿ ಸಿಹಿಯ ಎಲ್ಲ ಇರುತ್ತೆ. ಇದು ಸಿಹಿ ಸಿಹಿಯಾಗಿರುತ್ತೆ. ಆದ್ದರಿಂದ ಇದನ್ನು ಎಲ್ಲ ಒಂದು ತಿನಿಸುಗಳಿಗೂ ಉಪಯೋಗಿಸ್ತಾರೆ. ಮಾವಿನಕಾಯಿ ಚಟ್ನಿ ಮತ್ತು ಇವನ್ನೆಲ್ಲ ಉಪ್ಪಿನಕಾಯಿ ಕಾಯಿದೆ ಅಂತ ಹಾಕಕ್ಕೆ ಹೋದರೆ ಹುಳಿ ಹುಳಿ ಆಗಿಬಿಡುತ್ತೆ. ಎಲ್ಲ ಚಟ್ನಿ ಎಲ್ಲ ಅಷ್ಟೊಂದು ಟೇಸ್ಟಿ ಇರಲ್ಲ. ಈ ಸುಂದರ್ಸ್ ಮಾವಿನಕಾಯಲ್ಲೇ ಮಾವಿನಕಾಯಿ ಚಟ್ನಿಗೆ ತುಂಬ ಟೇಸ್ಟಿ. ಇದಂತೂ ಎಲ್ಲದಕ್ಕಿಂತ ದೊಡ್ಡ ಮಾವಿನಕಾಯಿ ಬಗ್ಗೆ ಹೇಳಿದ್ದೀನಲ್ವ. ನೋಡಿ ಹೇಗಿದೆ, ಒಳ್ಳೆ ತೆಂಗಿನಕಾಯಿ ಥರ ಇದೆ. ಮತ್ತು ಕರ್ಬೂಜದ ಹಣ್ಣು ಅಂತ ತೋರಿಸಿದ್ದೆ ಅಲ್ವಾ, ಆ ಥರ ಇದೆ. ಎಲ್ಲ ಮಾವಿನ ಹಣ್ಣುಗಳಿಗಿಂತ ದೊಡ್ಡ ಮಾವಿನ ಹಣ್ಣು, ದೊಡ್ಡದಿದೆ ನೋಡಿ. ಸುಂದರ್ಸ್ಕಾಯಿನೇ ದೊಡ್ಡದು, ಅದಕ್ಕಿಂತ ದೊಡ್ಡದು. ಮತ್ತು ಈ ಸಣ್ಣ ಪುಟಾಣಿ ಹಣ್ಣನ್ನಂತೂ ತೋರಿಸಿದ್ದೀನಲ್ವ ನೋಡಿ. ಇದು ಮಾವಿನಕಾಯಿ ಸಾರು, ಮಾವಿನ ಹಣ್ಣಿನ ಸಾರು ಮತ್ತು ಬೆಲ್ಲದ ಹಣ್ಣು ಎಲ್ಲ ತೋರಿಸಿದ್ದೀನಿ, ಇದ್ರ ಬಗ್ಗೆ ಹೇಳಿದ್ದೀನಿ. ಇದು ಅಷ್ಟೇ, ಉಪ್ಪಿನಕಾಯಿ ಎಲ್ಲ ಹಾಕೋದಕ್ಕೆ ಬರಲ್ಲ. ಇದು ಏನಿದ್ರು ಅನ್ನದ ಸೈಡಿಗೆ ಅಷ್ಟೆ. ಈ ಥರ ವೆರೈಟಿ ಆಫ್ ಮಾವಿನ ಹಣ್ಣುಗಳು, ಮಾವಿನ ಕಾಯಿಗಳು ನೋಡಿ ಹೇಗಿದ್ದಾವೆ ಅಂತ. ನಮ್ಮ ಮನೇಲಿ ಇಷ್ಟು ತಂದಿರೋದಿತ್ತು, ಅದಕ್ಕೆ ತೋರಿಸಿದ್ದೀನಿ. ಓಕೆನಾ?